ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ ಅಕ್ಕಂದಿರೆ. ಇವತ್ತು 19ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿಯ ಸಾರ ಹೀಗಿದೆ: ಮಧುರ ಮಕ್ಕಳೇ, ನಿಮ್ಗೆ ನಶೆ ಇರಬೇಕು. ನಾವು ಬ್ರಾಹ್ಮಣರೇ, ದೇವತೆಗಳಾಗುತ್ತೇವೆ. ನಾವು ಬ್ರಾಹ್ಮಣರಿಗೆ ತಂದೆಯ ಶ್ರೇಷ್ಠ ಮತ ಸಿಗುತ್ತವೆ. ಇವತ್ತಿನ ಪ್ರಶ್ನೆ: ಯಾರದು ಬಿಸಿ ರಕ್ತ ಯೌವನವಾಗಿದೆಯೋ ಅವರಿಗೆ ಯಾವ ಉಮ್ಮಂಗ ಮತ್ತು ಯಾವ ನಶೆ ಇರಬೇಕು? ಉತ್ತರ: ಈ ಪ್ರಪಂಚ ಯಾವುದು ಹಳೆಯ ಕಬ್ಬಿಣದ ಯುಗವಾಗಿ ಬಿಟ್ಟಿದೆಯೋ ಅದನ್ನು ಹೊಸ ಸ್ವರ್ಣಿಮ ಯುಗವನ್ನಾಗಿ ಮಾಡುವ, ಹಳೆಯದರಿಂದ ಹೊಸದನ್ನಾಗಿ ಮಾಡುವ ಉಮ್ಮಂಗವಿರಬೇಕು. ಕನ್ಯೆಯರದು ಬಿಸಿ ರಕ್ತವಾಗಿದೆ ಅಂದಮೇಲೆ ತಮ್ಮ ಜೊತೆಗಾರರನ್ನು ಮೇಲೆತ್ತಬೇಕು. ನಶೆಯೂ ಸ್ಥಿರವಾಗಿರಲಿ, ಭಾಷಣ ಮಾಡೋದ್ರಲ್ಲೂ ಬಹಳ ಮಸ್ತಿ ಇರಬೇಕು. ತುಂಬಾ ಚೆನ್ನಾಗಿದೆ. ಇಲ್ಲಿ ಬಿಸಿ ರಕ್ತ ಅನ್ನೋ ಪದ ಇದೆಯಲ್ಲ, ಹೌದು, ಅದ್ರ ಬಗ್ಗೆನೇ ಮಾತಾಡೋಣ ಅಂತಿದ್ದೆ. ಯೌವನ ಅಂತ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಹೌದು, ಆದ್ರೆ ಇದು ಕೇವಲ ಶಾರೀರಿಕ ವಯಸ್ಸಿನ ಬಗ್ಗೆ ಅಲ್ಲ ಅಂತ ಅನ್ಸುತ್ತೆ. ಖಂಡಿತ ಇಲ್ಲ. ಇದೊಂದು ಆಧ್ಯಾತ್ಮಿಕ ಉತ್ಸಾಹದ ಸಂಕೇತ, ಹುಮ್ಮಸ್ಸು. ಕರೆಕ್ಟ್. ಯಾರು ಈ ಜ್ಞಾನದಲ್ಲಿ ಹೊಸಬರಾಗಿರ್ತಾರೋ ಅಥವಾ ಯಾರಲ್ಲಿ ಸೇವೆ ಮಾಡಬೇಕು ಅನ್ನೋ ತೀವ್ರವಾದ ತುಡಿತ ಇರುತ್ತೋ ಅವರೇ ಯುವಕರು ಅಂತ. ಅವರೇ ಯುವಕರು. ಅವರಲ್ಲಿ ಆ ಬಿಸಿ ರಕ್ತ, ಆ ಒಂದು ಜಗತ್ತನ್ನೇ ಬದಲಾಯಿಸೋ ಶಕ್ತಿ ಇರುತ್ತೆ. ಹೌದು. ಆಮೇಲೆ ಆ ಗುರಿ ಕೂಡ ಸಣ್ಣದಲ್ಲ. ಹಳೆಯ ಕಬ್ಬಿಣದ ಯುಗವನ್ನ ಹೊಸ ಸ್ವರ್ಣಿಮ ಯುಗವನ್ನಾಗಿ ಮಾಡೋದು ಅಂದ್ರೆ ಪೂರ್ತಿ ಪ್ರಪಂಚ ಪರಿವರ್ತನೆ. ಹೌದು, ಅದೇ ದೊಡ್ಡ ಸೇವೆ. ಅದಕ್ಕೆ ವಿಶೇಷವಾಗಿ ಕನ್ಯೆಯರು ತಮ್ಮ ಜೊತೆಗಾರರನ್ನು ಮೇಲೆತ್ತಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಆ ಸೇವಾ ಜವಾಬ್ದಾರಿ. ಸರಿ. ಈ ಉಮಂಗದ ಜೊತೆಗೆ ಇನ್ನೊಂದು ಪದ ಇದೆ, ನಶೆ. ನಶೆ. ಈ ನಶೆ ಅಂದ್ರೆ ಅಹಂಕಾರ ಅಂತ ತಪ್ಪು ತಿಳ್ಕೋಬಾರ್ದು ಅಲ್ವಾ? ಖಂಡಿತ ಇಲ್ಲ. ಇದು ಅಹಂಕಾರ ಅಲ್ಲವೇ ಅಲ್ಲ. ಇದೊಂದು ಆಂತರಿಕ ಖುಷಿ, ಒಂದು ಆತ್ಮವಿಶ್ವಾಸ. ಜ್ಞಾನದಿಂದ ಬರುವಂಥದ್ದು. ಹೌದು, ಜ್ಞಾನದಿಂದ ಬರುವ ಸ್ಥಿರವಾದ ಒಳಗಿನ ಖುಷಿ. ಆ ನಶೆ ಇದ್ದಾಗ ನಮ್ಮ ಮಾತುಗಳಲ್ಲಿ, ಸೇವೆಯಲ್ಲಿ ಒಂದು ಮಸ್ತಿ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಓಹೋ, ಹೌದು. ಆ ಮಸ್ತಿ ಅನ್ನೋ ಪದ ತುಂಬಾ ಚೆನ್ನಾಗಿದೆ. ಒಂದು ರೀತಿಯ ಆನಂದ. ಸರಿ, ಇವತ್ತಿನ ಮೊದಲನೇ ಮುಖ್ಯ ಪಾಯಿಂಟ್ ಕಡೆಗೆ ಗಮನ ಕೊಡೋಣ. ಮೊದಲನೇ ಪಾಯಿಂಟ್ ಭಕ್ತಿ ಮಾರ್ಗದ ಬಗ್ಗೆ ಹೇಳುತ್ತೆ. ಘೋರ ಅಂಧಕಾರ ರಾತ್ರಿ ಈಗ ಮುಗಿತಾ ಇದೆ, ಜ್ಞಾನ ಸೂರ್ಯೋದಯ ಆಗ್ತಾ ಇದೆ, ಮತ್ತು ನಮ್ಗೆ ಡಬಲ್ ಕಿರೀಟ ಸಿಗುತ್ತೆ ಅನ್ನೋ ನಿಶ್ಚಯ ಇರಬೇಕು. ಹೌದು. ನಮ್ಮ ಗುರಿ, ನಮ್ಮ ಧ್ಯೇಯ ಏನು ಅನ್ನೋದು ತುಂಬಾ ಸ್ಪಷ್ಟವಾಗಿರ್ಬೇಕು. ಹೇಗೆ ಅಂದ್ರೆ, ಈಗ ಲೌಕಿಕದಲ್ಲಿ ಒಬ್ರು ಓದ್ತಾರೆ ಅಂದ್ರೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಒಂದು ಗುರಿ ಇಟ್ಕೊಂಡಿರ್ತಾರೆ. ಕರೆಕ್ಟ್. ಹಾಗೆ ಈ ಆಧ್ಯಾತ್ಮಿಕ ವಿದ್ಯೆಯಿಂದ ನಾವು ದೇವತೆಗಳಾಗ್ತೀವಿ ಅನ್ನೋ ದೃಢ ನಂಬಿಕೆ ಬೇಕು. ಹೌದು. ಇಲ್ಲಿ ಮುರಳಿಯಲ್ಲಿ ಕೆಲವು ದೃಷ್ಟಾಂತಗಳನ್ನ ಕೊಟ್ಟಿದ್ದಾರೆ. ಸನ್ಯಾಸಿಗಳು ಹೇಳೋ ಹಾಗೆ, ನೀವು ನಿಮ್ಮನ್ನು ಕೋಣವೆಂದು ತಿಳಿದರೆ ಅದೇ ಆಗುತ್ತೀರಿ ಅಂತ. ಅದು ಭಕ್ತಿ ಮಾರ್ಗದ ಒಂದು ಉದಾಹರಣೆಯಷ್ಟೇ. ಹೌದು. ಆದ್ರೆ ಇಲ್ಲಿ ನಮ್ಮ ಪರಿವರ್ತನೆ ನಿಜವಾಗ್ಲೂ ಆಗ್ತಿದೆ. ಅದು ಕೇವಲ ನಂಬಿಕೆ ಅಲ್ಲ, ಇದು ಜ್ಞಾನದ ಆಧಾರದ ಮೇಲೆ ಆಗ್ತಿರೋ ಪರಿವರ್ತನೆ. ನಿಖರವಾಗಿ. ಈ ಹಳೆಯ ಪ್ರಪಂಚವನ್ನ ಬಹಳ ಕೊಳಕು, ಛೀ ಪ್ರಪಂಚ ಅಂತಾರೆ. ಹೌದು. ಮತ್ತು ಹೊಸ ಪ್ರಪಂಚ, ಸುಂದರ ಪ್ರಪಂಚ. ಈ ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಆಗ್ಲೇ ಆ ಹಳೇದ್ರಿಂದ ವೈರಾಗ್ಯ ಬರುತ್ತೆ. ಖಂಡಿತ. ಈ ಹಳೆಯ ಪ್ರಪಂಚದ ವಿನಾಶ ಮತ್ತು ಹೊಸ ಪ್ರಪಂಚದ ಸ್ಥಾಪನೆ ಅದು ನಿಶ್ಚಿತವಾಗಿದೆ ಅನ್ನೋ ಅರಿವು ಬೇಕು. ಸರಿ, ಈಗ ಎರಡನೇ ಪಾಯಿಂಟ್ ನೋಡೋಣ. ಎರಡನೇ ಪಾಯಿಂಟ್ ಈ ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡೋ ಶಕ್ತಿ ಯಾರಿಗಿದೆ ಅನ್ನೋದ್ರ ಬಗ್ಗೆ. ಯಾರಿಗಿದೆ? ಕೇವಲ ಒಬ್ರಿಗೆ ಮಾತ್ರ. ವಿಶ್ವದ ರಚಯಿತ ಪರಮಪಿತ ಪರಮಾತ್ಮ ಶಿವನಿಗೆ ಮಾತ್ರ ಸಾಧ್ಯ. ಆ ಪಾಯಿಂಟಲ್ಲಿ ಒಂದು ಅದ್ಭುತವಾದ ವಾಕ್ಯ ಇದೆ. ಪೂರ್ಣ ಆತ್ಮಾಭಿಮಾನಿಯಾಗಿ ಬಿಟ್ರೆ ಮತ್ತೇನ್ ಬೇಕು? ಹೌದು, ಅದೇ ಎಲ್ಲದಕ್ಕೂ ಮೂಲಾಧಾರ. ಆತ್ಮಪ್ರಜ್ಞೆಯಲ್ಲಿ ಸ್ಥಿತರಾಗೋದು ಅಂದ್ರೆ ಏನು? ಅಂದ್ರೆ ನಾನು ಈ ದೇಹ ಅಲ್ಲ, ನಾನು ಒಂದು ಚೈತನ್ಯ ಶಕ್ತಿ ಆತ್ಮ ಅನ್ನೋ ಅರಿವಿನಲ್ಲಿ ಸ್ಥಿರವಾಗಿರೋದು. ನಾವು ಯಾರು? ನಾವು ಬ್ರಾಹ್ಮಣರು. ಬ್ರಾಹ್ಮಣರಿಂದ ದೇವತೆಗಳಾಗುವವರು. ಹೌದು, ಆ ಅರಿವು ಬೇಕು. ನೋಡಿ, ದೇವತೆಗಳಿಗೂ ಇವತ್ತಿನ ಮನುಷ್ಯರಿಗೂ ಎಷ್ಟು ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ದೇವತೆಗಳು ಅಂದ್ರೆ ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಪವಿತ್ರರು. ಹೌದು. ಆದ್ರೆ ಇವತ್ತು ಅವರ ಪೂಜೆ ಮಾಡೋ ಮನುಷ್ಯರೇ ಹೋಗಿ ದೇವಸ್ಥಾನದಲ್ಲಿ ತಮ್ಮನ್ನೇ ತಾವು ನಿಂದಿಸ್ಕೊಳ್ತಾರೆ. ಹೌದು, ನಾನು ಪಾಪಿ, ನಾನು ವಿಕಾರಿ, ನಮ್ಮಲ್ಲಿ ಯಾವ ಗುಣನೂ ಇಲ್ಲ ಅಂತ ಹೇಳ್ಕೊತಾರೆ. ಆದ್ರೆ ಈ ಜ್ಞಾನದಿಂದ ಆ ಅಂತರ ಕಡಿಮೆ ಆಗ್ತಿದೆ. ನಾವು ಕೇವಲ ಹೊಗಳೋದಿಲ್ಲ, ನಾವು ಆಗ್ತಾ ಇದೀವಿ. ಕರೆಕ್ಟ್. ನಾವಂತೂ ಈಗ ಪರಿವರ್ತನೆ ಆಗಿ ಹೋಗಿ ದೇವತೆಗಳಾಗ್ತೀವಿ ಅನ್ನೋ ಸ್ವಮಾನದಲ್ಲಿ ನಾವು ಸ್ಥಿತರಾಗ್ತಿದೀವಿ. ಈಗ ಮೂರನೇ ಪಾಯಿಂಟ್, ನಮಗೆ ಯಾರು ಓದಿಸ್ತಾರೆ? ಹೌದು, ಇದು ಬಹಳ ಮುಖ್ಯ. ನಮ್ಗೆ ಸಿಕ್ತಿರೋದು ಶ್ರೀ ಶ್ರೀ ಶಿವತಂದೆಯ ಮತ, ಅಂದ್ರೆ ಶ್ರೀಮತ. ಮನುಷ್ಯರ ಮತಕ್ಕೂ ಶ್ರೀಮತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಖಂಡಿತ.
ಮನುಷ್ಯರ ಮತ ನಮ್ಮನ್ನ ಕೆಳಗೆ ತಳ್ಳುತ್ತೆ, ಪರಮಾತ್ಮನ ಶ್ರೀಮತ ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡುತ್ತೆ. ಆದರೆ ಈ ಜ್ಞಾನ ಎಲ್ಲರಿಗೂ ಅರ್ಥ ಆಗೋದಿಲ್ವಲ್ಲ? ಇಲ್ಲ, ಮುರಳೀಲ್ ಹೇಳೋ ಹಾಗೆ ಯಾರ ಅದೃಷ್ಟದಲ್ಲಿದೆಯೋ ಅವರ ಬುದ್ಧಿಯಲ್ಲಿಯೇ ಕುಳಿತುಕೊಳ್ಳುವುದು. ಅಂದ್ರೆ ಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ. ಆಗ ಮಾತ್ರ ಖುಷಿಯಿಂದ ಈ ಮಹಾನ್ ಕಾರ್ಯದಲ್ಲಿ ಸಹಯೋಗ ನೀಡಲು ಸಾಧ್ಯ. ಅರ್ಥ ಆಗದೇ ಇದ್ರೆ ಆಗ ಅವರು ತಮ್ಮದೇ ಆದ ಮತ ಕೊಡೋಕ್ ಶುರು ಮಾಡ್ತಾರೆ. ಶ್ರೀಮತವನ್ನ ಬಿಟ್ಟು ಮನುಷ್ಯ ಮತದ ಕಡೆ ಹೋಗ್ತಾರೆ. ಸರಿ. ಅದಕ್ಕೆ ನಾವು ಯಾವಾಗ್ಲೂ ಆ 5,000 ವರ್ಷಗಳ ಚಕ್ರದ ರಹಸ್ಯವನ್ನ ನೆನಪಿನಲ್ಲಿಟ್ಕೋಬೇಕು. ಹೌದು, 5,000 ವರ್ಷಗಳ ಮೊದಲಿನ ತರಹ ತಂದೆಯು ಬಂದು ತಮ್ಮೊಂದಿಗೆ ಮಿಲನ ಮಾಡಿದ್ದಾರೆ. ಈ ಸಂಗಮ ಯುಗದ ಮಹತ್ವ ಮತ್ತು ತಂದೆಯ ಜೊತೆಗಿನ ಮಿಲನದ ಸೌಭಾಗ್ಯ, ಇದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೋಬೇಕು. ಖಂಡಿತ. 4ನೆಯ ಮುಖ್ಯ ಅಂಶವನ್ನ ಬಾಬಾರವರು ಹೀಗೆ ಹೇಳ್ತಾರೆ: ಮಕ್ಕಳಿಗೆ ವಿದ್ಯೆಯ ಬಹಳ ನಶೆ ಇರಬೇಕು. ಇದು ಬಹಳ ಶ್ರೇಷ್ಠ ವಿದ್ಯೆಯಾಗಿದೆ. ಆದರೆ ಮಾಯೆಯೂ ಸಹ ವಿರೋಧಿಯಾಗಿದೆ. ಎಷ್ಟು ಅದ್ಭುತವಾಗಿದೆ! ಈ ವಿದ್ಯೆಯ ನಶೆ ಅಂತ ಕೇಳಿದಾಗೆಲ್ಲ ನನಗೊಂದು ಪ್ರಶ್ನೆ ಬರುತ್ತೆ. ಅಂದ್ರೆ, ಲೌಕಿಕ ಜಗತ್ತಿನಲ್ಲಿ ನಶೆ ಅಂದ್ರೆ ಒಂದ್ ರೀತಿ ಅಹಂಕಾರ ಅಲ್ವಾ? ಹೌದು. ಜಗತ್ತನ್ನೇ ಮರೆಯುವ ಸ್ಥಿತಿ. ಆದ್ರೆ ಇಲ್ಲಿ ಬಾಬಾ ಹೇಳ್ತಿರೋ ನಶೆ ಅದಕ್ಕಿಂತ ಸಂಪೂರ್ಣ ಭಿನ್ನ ಅಲ್ವೇ? ಇದು ಅಹಂಕಾರದ ಬದಲು ಆತ್ಮ ಅಭಿಮಾನವನ್ನ ಜಾಗೃತಗೊಳಿಸುವ ಸ್ಥಿತಿ ಅನ್ಬಹುದಾ? ಅತ್ಯುತ್ತಮವಾದ ಪ್ರಶ್ನೆ. ನೀವು ಹೇಳಿದ್ದು 100% ಸತ್ಯ. ನೋಡಿ, ಲೌಕಿಕ ನಶೆ ನಮ್ಮನ್ನು ನಮ್ಮ ಸ್ವರೂಪದಿಂದ ಕೆಳಗೆ ಇಳಿಸುತ್ತೆ. ಆದರೆ ಈ ಅಲೌಕಿಕ ನಶೆ ಇದೆಯಲ್ಲ, ಇದು ನಮ್ಮನ್ನು ನಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತಗೊಳಿಸುತ್ತೆ. ಇದು ನಾನು ಡಾಕ್ಟರ್ ಅನ್ನೋ ಅಹಂಕಾರದ ನಶೆ ಅಲ್ಲ. ಸರಿ. ಇದು ನಾನು ಸಾಕ್ಷಾತ್ ಪರಮಪಿತ ಪರಮಾತ್ಮನ ವಿದ್ಯಾರ್ಥಿ, ಜನ್ಮ ಜನ್ಮಾಂತರಗಳಿಗಾಗಿ ಡಬಲ್ ಕಿರೀಟಧಾರಿ ಆಗ್ತಾ ಇದ್ದೀನನ್ನೋ ಸತ್ಯದ ಆಂತರಿಕ ಆನಂದದ ನಶೆ. ಒಂದು ಕಿರೀಟ ಪವಿತ್ರತೆಯದ್ದು, ಇನ್ನೊಂದು ರಾಜ್ಯಾಧಿಕಾರದ್ದು. ವಾಹ್! ಇಂತಹ ಶ್ರೇಷ್ಠ ಪದವಿ ಸಿಗ್ತಾ ಇರುವಾಗ ನಮ್ಮಲ್ಲಿ ಆ ಸಹಜವಾದ ಖುಷಿ, ಆ ಸ್ಥಿರವಾದ ಆನಂದ ಇರಲೇಬೇಕು. ಅದಕ್ಕಾಗಿಯೇ ಬಾಬಾ ಪೂರ್ಣ ಪುರುಷಾರ್ಥ ಅಂತ ಹೇಳ್ತಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಆಸ್ತಿಯನ್ನ ಅರೆಬರೆ ಮನಸ್ಸಿನಿಂದ ಪಡೆಯೋಕ್ಕಾಗಲ್ಲ. ಹಾಗಾದ್ರೆ ಈ ನಶೆಯನ್ನ ಸ್ಥಿರವಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಸವಾಲು. ಅದಕ್ಕೆ ಕಾರಣವನ್ನು ಬಾಬಾ ಕೊಟ್ಟಿದ್ದಾರೆ. ಮಾಯೆಯೂ ಸಹ ವಿರೋಧಿಯಾಗಿದೆ. ಈ ಮಾಯೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಅದು ಹೊರಗಿನಿಂದ ಬರುವ ಶತ್ರುನ ಅಥವಾ ನಮ್ಮೊಳಗಿರುವ ದೌರ್ಬಲ್ಯಗಳ? ಬಹಳ ಗಹನವಾದ ಮಾತು. ಮಾಯೆ ಅಂದ್ರೆ ಕೇವಲ ಹೊರಗಿನ ಭ್ರಮೆ ಅಥವಾ ವ್ಯಕ್ತಿಗಳಲ್ಲ. ಅದು ಆಕ್ಚುಲಿ ನಮ್ಮೊಳಗಿರೋ 5 ವಿಕಾರಗಳು ಮತ್ತು ದೇಹ ಅಭಿಮಾನದ ಒಟ್ಟಾರೆ ಶಕ್ತಿ. ಓ ಹಾಗೆ. ನಮ್ಮ ಹಳೆಯ ಸಂಸ್ಕಾರಗಳು, ವ್ಯರ್ಥ ಸಂಕಲ್ಪಗಳು, ಪರಚಿಂತನೆ ಇವೆಲ್ಲವೂ ಮಾಯೆಯ ರೂಪಗಳೇ. ನಾವು ಎಷ್ಟು ಎತ್ತರದ ಗುರಿಯನ್ನ ಇಟ್ಕೊಂಡಿದ್ದೀವೋ, ಮಾಯೆಯ ವಿರೋಧವು ಅಷ್ಟೇ ಸೂಕ್ಷ್ಮವಾಗಿ, ಅಷ್ಟೇ ಪ್ರಬಲವಾಗಿ ಇರುತ್ತೆ. ಅದು ಬಂದು, ನೀನು ಡಬಲ್ ಕಿರೀಟಧಾರಿ ಆಗ್ತೀಯಾ, ನಿನ್ನ ಹಳೆಯ ಕರ್ಮಗಳನ್ನ ನೋಡ್ಕೋ ಅಂತ ನಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸಲು ಪ್ರಯತ್ನಿಸುತ್ತೆ. ಅದಕ್ಕಾಗಿಯೇ ಈ ವಿದ್ಯೆಯ ಮಹತ್ವವನ್ನ ಸದಾ ಸ್ಮೃತಿಯಲ್ಲಿಟ್ಕೊಂಡು ಆ ನಶೆಯಲ್ಲಿ ಸ್ಥಿರವಾಗಿದ್ದರೆ ಮಾಯೆಯ ದಾಳಿಯನ್ನ ಎದುರಿಸುವ ಶಕ್ತಿ, ಒಂದು ಆಧ್ಯಾತ್ಮಿಕ ರಕ್ಷಾಕವಚ ತಾನಾಗಿಯೇ ನಿರ್ಮಾಣ ಆಗುತ್ತೆ. ಓ, ಹಾಗೆ ಅಂದ್ರೆ ಮಾಯೆಯ ವಿರುದ್ಧ ಹೋರಾಡುವುದೆಂದ್ರೆ ನಮ್ಮದೇ ಹಳೆಯ ಸಂಸ್ಕಾರಗಳ ವಿರುದ್ಧ ಹೋರಾಡಿದ ಹಾಗೆ. ಇದು ಸಂಪೂರ್ಣವಾಗಿ ನಮ್ಮ ಆಂತರಿಕ ಪರಿವರ್ತನೆ ಯಾತ್ರೆ ಅಲ್ವಾ? ಖಂಡಿತ. ಈ ಪರಿವರ್ತನೆಯ ಜ್ಞಾನವನ್ನು ನಾವು ನಮಗಷ್ಟೇ ಇಟ್ಟುಕೊಳ್ಳದೆ ಇತರರಿಗೂ ಹಂಚಬೇಕು. ಬಹುಶಃ ಅದಕ್ಕಾಗಿಯೇ ಬಾಬಾ 5ನೇ ಅಂಶದಲ್ಲಿ ಒಂದು ಸುಂದರವಾದ ಸೇವಾಯುಕ್ತಿಯನ್ನು ತಿಳಿಸಿದ್ದಾರೆ. ಹೌದು, 5ನೆಯ ಅಂಶ ಸೇವೆಗೆ ಒಂದು ಪ್ರಾಕ್ಟಿಕಲ್ ಗೈಡ್ಲೈನ್ ಇದ್ದಾಗೆ. ಬಾಬಾ ಹೇಳ್ತಾರೆ, ತಂದೆಯೂ ಯಾವಾಗಲೂ ತಿಳಿಸ್ತಾರೆ, ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗಿ ತಂದೆಯೂ ಸಲಹೆ ನೀಡ್ತಿರ್ತಾರೆ. ಇದರಲ್ಲಿ ನನಗೆ ಬಹಳ ಇಷ್ಟವಾದ ವಿಷಯ ಏನಂದ್ರೆ, ಬಾಬಾ ಕೇವಲ ಹೋಗಿ ಜ್ಞಾನ ಕೊಡಿ ಅಂತ ಹೇಳ್ತಿಲ್ಲ. ಬದಲಿಗೆ ಯಾರ ಹತ್ರ ಹೋಗ್ಬೇಕು ಮತ್ತು ಹೇಗೆ ಮಾತಾಡ್ಬೇಕು ಅಂತಾನೂ ಕಲಿಸ್ತಿದ್ದಾರೆ. ಹೌದು. ಅದರಲ್ಲೂ ವಿಶೇಷವಾಗಿ ಪೂಜಾರಿಗಳ ಹತ್ರ ಹೋಗಿ, ಈ ಲಕ್ಷ್ಮೀನಾರಾಯಣರು ಈ ಪದವಿಯನ್ನು ಹೇಗೆ ಪಡೆದ್ರು ಅಂತ ನಿಮಗೆ ಗೊತ್ತಾ ಅಂತ ಕೇಳೋದ್ರಲ್ಲಿ ಒಂದು ವಿಶೇಷವಾದ ಯುಕ್ತಿ ಇದೆ. ಇದು ಅವರ ಜ್ಞಾನವನ್ನು ಪ್ರಶ್ನಿಸುವುದಲ್ಲ, ಬದಲಿಗೆ ಅವರ ಸೇವೆಗೆ ಗೌರವ ಕೊಟ್ಟು ಇನ್ನಷ್ಟು ಆಳವಾದ ರಹಸ್ಯವನ್ನ ತಿಳಿಸುವ ಒಂದು ವಿನಮ್ರ ಪ್ರಯತ್ನ. ಖಂಡಿತ. ಇದೊಂದು ಅದ್ಭುತವಾದ ಒಂದು ಸೈಕಲಾಜಿಕಲ್ ಟೆಕ್ನಿಕ್. ಪೂಜಾರಿಗಳು ವರ್ಷಗಳಿಂದ ಅದೇ ದೇವತೆಗಳ ಪೂಜೆ ಮಾಡ್ತಾ ಇರ್ತಾರೆ. ನಾವು ನೇರವಾಗಿ ಹೋಗಿ
ನಿಮಗೆ ಗೊತ್ತಿಲ್ಲ ನಮಗೆ ಗೊತ್ತು ಅಂದ್ರೆ ಅವರ ಅಹಂಕಾರಕ್ಕೆ ಧಕ್ಕೆ ಆಗ್ಬೋದು. ಆದರೆ ನಿಮ್ಮ ಸೇವೆ ಶ್ರೇಷ್ಠವಾದದ್ದು. ನೀವು ಪೂಜಿಸುತ್ತಿರುವ ಈ ದೇವತೆಗಳ ಜೀವನ ಚರಿತ್ರೆಯ ರಹಸ್ಯವನ್ನ ನಾವು ಹಂಚಿಕೊಳ್ಳಬಹುದೇ ಅಂತ ಕೇಳಿದಾಗ ಅದು ಸಹಯೋಗದಂತೆ ಅನ್ಸುತ್ತೆ. ಸರಿ. ಜೊತೆಗೆ ಗೀತೆಯ ಉಲ್ಲೇಖವನ್ನು ನೀಡೋದು ಅತ್ಯಂತ ಪ್ರಭಾವಶಾಲಿ. ಭಗವಾನೇ, ಗೀತೆಯಲ್ಲಿ ನಾನು ನಿಮಗೆ ರಾಜಯೋಗ ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಅದೇ ರಾಜಯೋಗವನ್ನ ನಾವು ಈಗ ಕಲಿತಿದ್ದೇವೆ ಅಂತ ಹೇಳಿದಾಗ ಅವರು ಕೇಳಲು ಸಿದ್ಧರಾಗ್ತಾರೆ. ಇದು ಹೊಸ ಧರ್ಮ ಅಲ್ಲ, ಬದಲಿಗೆ ಧರ್ಮ ಗ್ರಂಥಗಳಲ್ಲಿ ಅಡಗಿರೋ ಸತ್ಯದ ಅನಾವರಣ ಅಂತ ಸ್ಪಷ್ಟವಾಗುತ್ತೆ. ಇದೇ ಅಂಶದಲ್ಲಿ ಬಾಬಾ ಇನ್ನೊಂದು ಅದ್ಭುತವಾದ ಸಾಧನದ ಬಗ್ಗೆ ಹೇಳಿದ್ದಾರೆ. ನಮ್ಮ ಸ್ಮೃತಿಯ ಯಾತ್ರೆಯನ್ನ ಸದಾ ನೆನಪಿನಲ್ಲಿಡಲು ಚಿತ್ರಗಳ ಬಳಕೆ. ಕೆಳಗೆ ನಮ್ಮ ಸಾಧಾರಣ ಚಿತ್ರ, ಮೇಲೆ ರಾಜಧಾನಿಯ ಚಿತ್ರ ಮತ್ತು ಎಲ್ಲಕ್ಕಿಂತ ಮೇಲೆ ಶಿವತಂದೆಯ ಚಿತ್ರ. ಇದೊಂದು ರೀತಿ ಆಧ್ಯಾತ್ಮಿಕ ವಿಜುವಲ್ ಮ್ಯಾಪ್ ಇದ್ದಾಗೆ ಅಲ್ವಾ? ಹೌದು. ನಾನು ಯಾರು, ನನ್ನ ಗುರಿ ಏನು ಮತ್ತು ನನ್ನ ಮಾರ್ಗದರ್ಶಕ ಯಾರು, ಈ 3 ಪ್ರಶ್ನೆಗಳಿಗೆ ಒಂದೇ ಚಿತ್ರದಲ್ಲಿ ಉತ್ತರ ಸಿಗುತ್ತೆ. ಹೌದು, ಅದೊಂದು ಮೌನ ಜ್ಞಾಪಕ. ಅದನ್ನ ಅಂಗಡಿಯಲ್ಲಿ ಅಥವಾ ಜೇಬಿನಲ್ಲಿಟ್ಕೊಂಡಾಗ, ದಿನದ ಮಧ್ಯೆ ಯಾವುದೋ ವ್ಯರ್ಥ ಸಂಕಲ್ಪ ಬಂದಾಗ ಆ ಚಿತ್ರವನ್ನು ನೋಡಿದ ತಕ್ಷಣ, ಅರೆ, ನಾನ್ಯಾರು? ಸಾಮಾನ್ಯಾತ್ಮನಲ್ಲ, ದೇವತೆಯಾಗುತ್ತಿರುವವನು. ನನ್ನ ಸಮಯ ಎಷ್ಟು ಅಮೂಲ್ಯವಾದದ್ದು ಅನ್ನೋ ಎಚ್ಚರಿಕೆ ಬರುತ್ತೆ. ಇದು ನಮ್ಮ ಗುರಿಯನ್ನು ಮರೆಯದಂತೆ ಮಾಡುವ ಒಂದು ಶಕ್ತಿಶಾಲಿ ಉಪಕರಣ. ಆದರೆ ಆ ಗುರಿಯನ್ನ ಮರೆತರೆ ಏನಾಗುತ್ತದೆ ಎಂಬುದಕ್ಕೂ ಬಾಬಾ ಬಹಳ ಗಂಭೀರವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿಕಾರದಲ್ಲಿ ಬೀಳುವುದು ಮತ್ತು ಪಾಸ್ಪೋರ್ಟ್ ಸಮಾಪ್ತಿ ಅನ್ನೋ ಮಾತುಗಳನ್ನ ಬಳಸಿದ್ದಾರೆ. ಪಾಸ್ಪೋರ್ಟ್ ಸಮಾಪ್ತಿ ಅನ್ನೋ ರೂಪಕ, ಅದು ನನ್ನನ್ನು ಯಾವಾಗ್ಲೂ ಚಿಂತನೆಗೆ ಹಚ್ಚುತ್ತೆ. ಇದು ಕೇವಲ ಸ್ವರ್ಗಕ್ಕೆ ಪ್ರವೇಶ ಸಿಗಲ್ಲ ಅಂತ ಅಷ್ಟೇ ಅಲ್ವೇನೋ? ನಿಜ. ನಾರದನ ಉದಾಹರಣೆಯನ್ನ ಬಾಬಾ ಕೊಟ್ಟಿದ್ದಾರೆ. ಲಕ್ಷ್ಮಿಯನ್ನ ವರಿಸಲು ಹೋದಾಗ ಅವನ ಮುಖ ಕೋತಿಯ ಹಾಗೆ ಕಾಣಿಸಿತು. ಹಾಗೆಯೇ ವಿಕಾರಕ್ಕೆ ವಶವಾದಾಗ ನಮ್ಮ ದೇವತಾ ಸ್ವರೂಪ ಮಾಯವಾಗಿ ನಮ್ಮ ವಿಕಾರಿ ಅಸುರಿ ಸ್ವರೂಪವೇ ನಮಗೆ ಮತ್ತು ಇತರರಿಗೆ ಕಾಣಿಸಲು ಶುರುವಾಗುತ್ತೆ. ಆಗ ಸ್ವರ್ಗದ ರಾಜ್ಯಕ್ಕೆ ಹೋಗುವ ನಮ್ಮ ಯೋಗ್ಯತೆಯೇ ನಮ್ಮ ಪಾಸ್ಪೋರ್ಟೇ ರದ್ದಾದ ಹಾಗೆ. ಇದು ಬಹಳ ಗಂಭೀರವಾದ ಅರಿವು. ನಿಖರವಾಗಿ ಹೇಳಿದ್ರಿ. ಅದು ಕೇವಲ ಪ್ರವೇಶ ನಿರಾಕರಣೆ ಅಲ್ಲ, ಅದು ನಮ್ಮ ಅರ್ಹತೆಯನ್ನೇ ಕಳೆದುಕೊಳ್ಳುವುದು. ಪವಿತ್ರತೆಯೇ ದೈವೀ ಪದವಿಯ ಅಡಿಪಾಯ. ಸರಿ. ಆ ಅಡಿಪಾಯವೇ ಅಲ್ಗಾಡಿದ್ರೆ ಕಟ್ಟಡ ನಿಲ್ಲೋಕೆ ಹೇಗೆ ಸಾಧ್ಯ? ಈ ಅರಿವು ನಮ್ಮನ್ನ ಸದಾ ಜಾಗರೂಕರಾಗಿಡುತ್ತೆ. ಹಾಗಾದ್ರೆ ಈ ಆಂತರಿಕ ಪರಿವರ್ತನೆ ಮತ್ತು ಜಾಗರೂಕತೆಯ ಜೊತೆಗೆ ಹೊರಗಿನ ಪ್ರಪಂಚದಲ್ಲಿ ಏನು ನಡೀತಿದೆ? 6ನೇ ಅಂಶವು ಇದೇ ಸ್ಥಾಪನೆ ಮತ್ತು ವಿನಾಶದ ದೊಡ್ಡ ಚಿತ್ರಣವನ್ನು ನಮಗೆ ತೋರಿಸುತ್ತೆ. ಈ ರಾಜಧಾನಿಯ ಸ್ಥಾಪನೆಯಾಗುತ್ತಿದೆ, ವಿನಾಶವು ಸನ್ಮುಖದಲ್ಲಿ ನಿಂತಿದೆ, ಗೌರವ ಕೊಡ್ತಾರೆ. ಇದು ವರ್ತಮಾನದ ಸ್ಥಿತಿಯನ್ನ ಕಣ್ಣಿಗೆ ಕಟ್ಟಿದ ಹಾಗೆ ವಿವರಿಸುತ್ತೆ. ಒಂದೆಡೆ ದಿನಪತ್ರಿಕೆ ತೆರೆದ್ರೆ, ಟಿವಿ ನೋಡಿದ್ರೆ ಬಿರುಗಾಳಿ, ಯುದ್ಧ, ಬಾಂಬ್ಗಳ ಸುದ್ದಿ. ಪ್ರಪಂಚ ವಿನಾಶದ ಅಂಚಿನಲ್ಲಿ ನಿಂತಿದೆ ಅಂತ ಸ್ಪಷ್ಟವಾಗಿ ಕಾಣ್ತಿದೆ. ಆದ್ರೆ ಅದೇ ಸಮಯದಲ್ಲಿ ನಾವು ಇಲ್ಲಿ ಕುಳಿತು ನಮ್ಮ ಭವಿಷ್ಯದ ಸ್ವರ್ಗೀಯ ರಾಜಧಾನಿಯ ಸ್ಥಾಪನೆಯ ವಿದ್ಯಾಭ್ಯಾಸ ಮಾಡ್ತಿದ್ದೀವಿ. ಹೊರಗಿನ ಪ್ರಪಂಚದ ಅಶಾಂತಿಯ ಮಧ್ಯೆ ನಾವು ಶಾಂತಿಯ ಸ್ಥಾಪನೆ ಮಾಡ್ತಿದ್ದೀವಿ. ಬಾಬಾ ಹೇಳ್ತಾರೆ, ಈ ಸ್ಥಿತಿಯಲ್ಲಿ ನಮಗೆ ಮಸ್ತಿ ಇರ್ಬೇಕು, ಅಂದ್ರೆ ಒಂದು ಅಲೌಕಿಕ ಆನಂದ. ಇದು ಹೇಗೆ ಸಾಧ್ಯ? ಯಾಕಂದ್ರೆ ನಾವು ಕೇವಲ ಪ್ರೇಕ್ಷಕರಲ್ಲ, ನಾವು ವಿಶ್ವ ಪರಿವರ್ತಕರು. ಪ್ರಪಂಚದಲ್ಲಿ ನಡೀತಿರೋ ಘಟನೆಗಳನ್ನು ನೋಡಿ ನಾವು ಭಯಪಡಬೇಕಾಗಿಲ್ಲ. ಯಾಕಂದ್ರೆ ಇದೆಲ್ಲವೂ ಹಳೆ ಪ್ರಪಂಚದ ಅಂತ್ಯದ ಸಂಕೇತಗಳು ಅಂತ ನಮಗೆ ಗೊತ್ತಿದೆ. ಇದು ಒಂದು ದೊಡ್ಡ ನಾಟಕದ ಅಂತಿಮ ದೃಶ್ಯ. ಈ ಅರಿವು ನಮ್ಮನ್ನು ಭಯದಿಂದ ಮುಕ್ತಗೊಳಿಸಿ ಒಂದು ವಿಶೇಷವಾದ ಆನಂದವನ್ನು ಕೊಡುತ್ತೆ. ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯಾಗುವ ಈ ಪರಿವರ್ತನೆಯೇ ಒಂದು ಸಂಭ್ರಮ. ಈ ಮಹಾನ್ ಕಾರ್ಯದಲ್ಲಿ ಬಾಬಾ ಮಾತೆಯರ ಪಾತ್ರವನ್ನ ಬಹಳ ಎತ್ತಿ ಹಿಡಿದಿದ್ದಾರೆ. ತಾಯಿ ಗುರು ಅನ್ನೋ ಮಾತಿನ ಹಿಂದಿರೋ ಆಧ್ಯಾತ್ಮಿಕ ರಹಸ್ಯವನ್ನ ಇಲ್ಲಿ ಬಿಚ್ಚಿಡ್ತಾರೆ. ಹೌದು, ಜ್ಞಾನಸಾಗರನಾದ ತಂದೆ ಮೊದಲು ಜ್ಞಾನಾಮೃತದ ಕಳಸವನ್ನ ಮಾತೆಯರ ಶಿರದ ಮೇಲೆ ಇಡ್ತಾರೆ ಅನ್ನೋದು ಎಷ್ಟು ಸುಂದರವಾದ ಕಲ್ಪನೆ. ಜಗದಂಬಿಯೇ ರಾಜರಾಜೇಶ್ವರಿಯಾಗುತ್ತಾರೆ. ಅದಕ್ಕಾಗಿಯೇ ಬ್ರಹ್ಮಕುಮಾರಿಯರು ಸೇವಾ ಕೇಂದ್ರಗಳನ್ನು ನಡೆಸೋಕೆ ಬಾಬಾ ವಿಶೇಷ ಪ್ರೇರಣೆ ನೀಡುತ್ತಾರೆ. ಹೌದು. ನಿಮಗೆ ಧೈರ್ಯವಿಲ್ಲವೇ ಅಂತ ಪ್ರೀತಿಯಿಂದ ಸವಾಲು ಹಾಕ್ತಾರೆ, ಅವರಲ್ಲಿ ಧೈರ್ಯ ತುಂಬ್ತಾರೆ. ಇದು ಕೇವಲ ಜವಾಬ್ದಾರಿಯಲ್ಲ, ಜಗತ್ ಕಲ್ಯಾಣದ ಭಾಗ್ಯ ಅಂತ ತಿಳಿಸ್ತಾರೆ. ಅದೇ ಸಮಯದಲ್ಲಿ ಅವರ ಭಾವನೆಗೂ ಗೌರವ ಕೊಡ್ತಾರೆ. ಶಿಕ್ಷಕಿ ಸಹೋದರಿಯ ಸಹಾಯ ಬೇಕು ಅಂದಾಗ ಸರಿಯಾಗಿದೆ, ಗೌರವ ಕೊಡ್ತಾರೆ ಅಂತ ಹೇಳಿ ಅವರ ವಿನಮ್ರತೆಗೂ ಮಾನ್ಯತೆ ನೀಡ್ತಾರೆ.
ಇದು ತಂದೆಯ ಪ್ರೀತಿ ಮತ್ತು ಪಾಲನೆಯ ಅದ್ಭುತ ಉದಾಹರಣೆ. ಈಗ ಇಡೀ ಮಂಥನದ ಸಾರಾಂಶವನ್ನ ನಾವು ಧಾರಣೆಗಾಗಿರುವ ಮುಖ್ಯ ಅಂಶಗಳಲ್ಲಿ ನೋಡೋಣ. ಸರಿ. ಶ್ರೀ ಶ್ರೀ ಶಿವತಂದೆಯ ಶ್ರೇಷ್ಠ ಮತದಂತೆ ನಡೆದು ತಮ್ಮ ಜೊತೆಗಾರರ ಕಲ್ಯಾಣದ ಯುಕ್ತಿಗಳನ್ನು. ಮೊದಲನೇ ಅಂಶ, ಶ್ರೀಮತದಲ್ಲಿ ಮನಮತವನ್ನು ಬೆರಕೆ ಮಾಡಬಾರ್ದು. ಇದು ಕೇಳೋಕೆ ಸರಳ ಅನಿಸಿದ್ರೂ ಆಚರಣೆಯಲ್ಲಿ ಅತ್ಯಂತ ಸವಾಲಿನದ್ದು ಅಲ್ವಾ? ಖಂಡಿತ. ನಮ್ಮ ಮನಸ್ಸು ಸದಾ ತನ್ನದೇ ಆದ ತರ್ಕ, ಇಚ್ಛೆಗಳನ್ನ ಮುಂದಿಡುತ್ತೆ. ಹೀಗೆ ಮಾಡಿದ್ರೆ ಸರಿ, ಹಾಗೆ ಮಾಡಿದ್ರೆ ಉತ್ತಮ ಅನ್ನೋದು ಮನಮತ. ಆದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಈ ಸಮಯದಲ್ಲಿ ಬಾಬಾರವರ ಶ್ರೀಮತವೇನಿದೆ ಅಂತ ಕೇಳಿಕೊಂಡು ನಡೆಯೋದೇ ನಿಜವಾದ ಸಮರ್ಪಣೆ ಮತ್ತು ಸುರಕ್ಷತೆಯ ಮಾರ್ಗ. ಇದು ನಮ್ಮ ಬುದ್ಧಿಯನ್ನ ಪರಮಾತ್ಮನ ಬುದ್ಧಿಯೊಂದಿಗೆ ಜೋಡಿಸುವ ಪ್ರಕ್ರಿಯೆ. ಹೌದು, ಇದೊಂದು ರೀತಿ ಆಧ್ಯಾತ್ಮಿಕ GPS ಬಳಸಿದ ಹಾಗೆ. ನಮ್ಮ ಸ್ವಂತ ಬುದ್ಧಿಯಿಂದ ದಾರಿ ಹುಡುಕಿದ್ರೆ ದಾರಿ ತಪ್ಪೋ ಸಾಧ್ಯತೆ ಇರುತ್ತೆ. ಆದರೆ ಶ್ರೀಮತದ GPS ಅನ್ನ ಅನುಸರಿಸಿದ್ರೆ ನಾವು ನಮ್ಮ ಗಮ್ಯವನ್ನ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ತಲುಪ್ತೀವಿ. ಇನ್ನು ಎರಡನೇ ಅಂಶ, ಸತ್ಯವಾದ ಗೌರವ. ಇದು ಬಹಳ ಆಳವಾದದ್ದು. ತೋರ್ಪಡಿಕೆಯ ಗೌರವ ಅಂದ್ರೆ ಹೊರಗೆ ನಮಸ್ಕಾರ ಮಾಡೋದು, ಆದ್ರೆ ಒಳಗೆ ಅವರ ಬಗ್ಗೆ ಬೇರೆ ಭಾವನೆ ಇರೋದು. ನಿಜ. ಆದ್ರೆ ಸತ್ಯವಾದ ಗೌರವ ಅಂದ್ರೆ ಪ್ರತಿಯೊಂದು ಆತ್ಮವೂ ಪರಮಾತ್ಮನ ಶ್ರೇಷ್ಠ ರಚನೆ, ಅವರ ಪಾತ್ರ ನಾಟಕದಲ್ಲಿ ವಿಶಿಷ್ಟವಾದದ್ದು ಅಂತ ಒಪ್ಕೊಂಡು ಅವರ ದೌರ್ಬಲ್ಯಗಳನ್ನು ನೋಡದೆ ಅವರ ವಿಶೇಷತೆಗಳನ್ನು ನೋಡಿ ಅವರ ಕಲ್ಯಾಣಕ್ಕಾಗಿ ಶುಭ ಭಾವನೆ ಇಡೋದು. ಅಂದರೆ ತೀರ್ಪುಗಾರರಾಗುವ ಬದಲು ಸಹಯೋಗಿಗಳಾಗುವುದು. ಈ ಶುಭ ಭಾವನೆಯ ಸ್ಥಿತಿಯೇ ನಮ್ಮನ್ನು ಸಹಜಯೋಗಿಯನ್ನಾಗಿ ಮಾಡತ್ತೆ. ಇಂದಿನ ವರದಾನವು ಇದೇ ವಿಷಯದ ಬಗ್ಗೆ ಬಹಳ ಸುಂದರವಾಗಿ ವಿವರಿಸುತ್ತೆ. ನಿರಂತರ ತಂದೆಯ ಜತೆಯ ಸಂಗದ ಅನುಭೂತಿಯ ಮೂಲಕ ಸಹಜಯೋಗಿ ಭವ. ಹೇಗೆ ಶರೀರ ಮತ್ತು ಆತ್ಮದ ಪಾತ್ರವೂ ಶಕ್ತಿಶಾಲಿಯಾಗಿ ಬಿಡುತ್ತಾರೆ. ಸಹಜಯೋಗಿ, ಈ ಒಂದು ಶಬ್ದವೇ ಯೋಗದ ಸಂಪೂರ್ಣ ಗುರಿಯನ್ನೇ ಹೇಳಿಬಿಡುತ್ತೆ. ಯೋಗ ಅಂದ್ರೆ ಕಷ್ಟಪಟ್ಟು ಮಾಡೋ ಪ್ರಯತ್ನ, ಒಂದು ಕರ್ತವ್ಯ ಅನ್ನೋ ಭಾವನೆ ಹೋದಾಗ ಅದು ಸಹಜ ಸ್ಥಿತಿಯಾಗುತ್ತೆ. ವರದಾನದಲ್ಲಿರೋ ಹೋಲಿಕೆ ಎಷ್ಟು ಅದ್ಭುತವಾಗಿದೆ. ಶರೀರ ಮತ್ತು ಆತ್ಮ ಹೇಗೆ ಬೇರ್ಪಡಿಸಲಾಗದಂತೆ ಜೊತೆಯಾಗಿವ್ಯೋ ಹಾಗೆಯೇ ನಮ್ಮ ಬುದ್ಧಿ ಮತ್ತು ತಂದೆಯ ನೆನಪು ಅವಿಭಾಜ್ಯವಾಗಬೇಕು. ಇದು ಕೇವಲ ಧ್ಯಾನದ ಕೋಣೆಗೆ ಸೀಮಿತವಲ್ಲ. ಹೌದು. ಪ್ರತಿ ಸೆಕೆಂಡು, ಪ್ರತಿ ಸಂಕಲ್ಪದಲ್ಲಿ ಸಹಯೋಗಿ ಆಗುವುದಂದ್ರೆ ನಾವು ಅಡಿಗೆ ಮಾಡುವಾಗ, ವಾಹನ ಚಲಾಯಿಸುವಾಗ, ಇತರರೊಂದಿಗೆ ಮಾತನಾಡುವಾಗ ಪ್ರತಿಯೊಂದು ಕರ್ಮವೂ ತಂದೆಯ ನೆನಪಿನ ಸಹಯೋಗದಲ್ಲಿ ನಡೆಯಬೇಕು. ಹಾಗೆಂದ್ರೆ ನಮ್ಮ ಪ್ರತಿಯೊಂದು ಸಂಕಲ್ಪವೂ ತಂದೆಯ ಮೂಲಕ ಫಿಲ್ಟರ್ ಆಗಿ ಬರ್ಬೇಕು. ಈ ಸಂಕಲ್ಪ ಶ್ರೀಮತಕ್ಕೆ ಅನುಗುಣವಾಗಿದೆಯಾ ಅಂತ ಪರಿಶೀಲಿಸಿ ಮುಂದುವರೆಯುವುದು. ಇದು ಕಷ್ಟಕರ ಅನಿಸಬಹುದು, ಆದ್ರೆ ಅಭ್ಯಾಸದಿಂದ ಇದು ನಮ್ಮ ಸಹಜ ಸ್ವಭಾವವೇ ಆಗಿಬಿಡುತ್ತೆ. ಆಗ ನಾವು ನಿಜವಾಗಿಯೂ ಶಕ್ತಿಶಾಲಿಗಳಾಗುತ್ತೇವೆ. ಹೌದು, ಖಂಡಿತ. ಈ ಸ್ಥಿತಿಯನ್ನು ತಲುಪಿದಾಗ ಸಮಸ್ಯೆಗಳು ಬಂದಾಗ ನಾವು ವಿಚಲಿತರಾಗುವುದಿಲ್ಲ. ಬಹುಶಃ ಅದಕ್ಕಾಗಿಯೇ ಇಂದಿನ ಸ್ಲೋಗನ್ ಹೀಗಿದೆ. ಹೌದು, ಇಂದಿನ ಸ್ಲೋಗನ್ ಸಮಸ್ಯಾ ಸ್ವರೂಪರಾಗುವ ಬದಲು ಸಮಸ್ಯೆಯನ್ನು ಪರಿಹರಿಸುವ ಸಮಾಧಾನ ಸ್ವರೂಪರಾಗಿರಿ. ಇದೊಂದು ದೃಷ್ಟಿಕೋನದ ಬದಲಾವಣೆ. ಸಮಸ್ಯೆ ಬಂದಾಗ ನಾವು ಅದರ ಬಗ್ಗೆಯೇ ಯೋಚಿಸುತ್ತಾ ನಾವೇ ಒಂದು ಸಮಸ್ಯೆಯ ಸ್ವರೂಪರಾಗಿ ಬಿಡ್ತೀವಿ. ಅಯ್ಯೋ, ಹೀಗಾಯ್ತಲ್ಲ, ಈಗೇನು ಮಾಡೋದು ಅಂತ ಚಿಂತಿಸ್ತೀವಿ. ಅದರ ಬದಲು ಒಂದು ಕ್ಷಣ ನಿಂತು, ನಾನು ಸಮಾಧಾನ ಸ್ವರೂಪ ಆತ್ಮ, ಈ ಸಮಸ್ಯೆಗೆ ದೈವಿಕ ಸಮಾಧಾನವೇನಿದೆ ಅಂತ ನಮ್ಮ ಸ್ವರೂಪದ ಸ್ಮೃತಿಯಲ್ಲಿ ಸ್ಥಿತರಾದ್ರೆ ಪರಿಹಾರದ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತೆ. ನಾವು ಸಮಸ್ಯೆಯ ಭಾಗವಾಗುವ ಬದಲು ಸಮಾಧಾನದ ಭಾಗವಾಗ್ತೀವಿ. ಹೌದು, ಮತ್ತು ಈ ಮನಸ್ಥಿತಿಯು ನಮ್ಮನ್ನು ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ಅವ್ಯಕ್ತ ಸೂಚನೆಯು ಇದನ್ನೇ ಹೇಳುತ್ತೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ. ಟ್ರಸ್ಟಿ ಅಂದ್ರೆ ಮುಕ್ತ. ಗೃಹಸ್ಥಿ ಮತ್ತು ಟ್ರಸ್ಟಿ, ಈ ವ್ಯತ್ಯಾಸವು ನಮ್ಮ ಇಡೀ ಜೀವನದ ಅನುಭವವನ್ನೇ ಬದಲಾಯಿಸಬಲ್ಲದು. ಗೃಹಸ್ಥಿ ಅಂದ್ರೆ ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಪತ್ತು ಅನ್ನೋ ನನ್ನದು ಅನ್ನೋ ಮಾಲೀಕತ್ವದ ಭಾವನೆ. ಹೌದು, ಅದೇ ಬಂಧನ. ಈ ಭಾವನೆಯೇ ಎಲ್ಲ ದುಃಖ ಮತ್ತು ಬಂಧನಕ್ಕೆ ಮೂಲ. ಆದ್ರೆ ಟ್ರಸ್ಟಿ ಅಂದ್ರೆ ಇದೆಲ್ಲವೂ ತಂದೆಯದು, ನಾನು ಕೇವಲ ಇದನ್ನು ನೋಡಿಕೊಳ್ಳುವ ನಿಮಿತ್ತ ಮಾತ್ರ ಅನ್ನೋ ಮನಸ್ಥಿತಿ. ಇದೊಂದು ರೀತಿ ಆಧ್ಯಾತ್ಮಿಕ ಸಿಇಒ ಇದ್ದಾಗೆ ಅಲ್ವಾ? ಹೌದು, ಅತ್ಯುತ್ತಮವಾದ ಹೋಲಿಕೆ. ಸಿಇಒ ಕಂಪನಿಯನ್ನ ಪೂರ್ಣ ಜವಾಬ್ದಾರಿಯಿಂದ ನಡೆಸ್ತಾನೆ, ಆದರೆ ಅದು ತನ್ನದಲ್ಲ ಅನ್ನುವ ಅರಿವಿರುತ್ತೆ. ಅವರ ಪ್ರತಿಯೊಂದು ನಿರ್ಧಾರವೂ ಮಾಲೀಕರ, ಇಲ್ಲಿ ತಂದೆಯ ಹಿತಾಸಕ್ತಿಗನುಗುಣವಾಗಿರುತ್ತೆ. ಈ ಸಣ್ಣ ಮಾನಸಿಕ ಬದಲಾವಣೆಯು ನಮ್ಮನ್ನು ಒತ್ತಡದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸುತ್ತೆ. ಹೌದು,
ಈ ಟ್ರಸ್ಟಿ ಭಾವವೇ ಜೀವನ ಮುಕ್ತ ಸ್ಥಿತಿ. ಈಗ ಈ ಎಲ್ಲ ಶ್ರೇಷ್ಠ ವಿಚಾರಗಳನ್ನು ನಮ್ಮ ಸ್ವರೂಪದಲ್ಲಿ ಅಳವಡಿಸಿಕೊಳ್ಳಲು ಇಂದಿನ 8 ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. ಈಗ ನಾವು ಇಂದಿನ ಮುರಳಿಯ 8 ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. 1. ನಾನು ಹಳೆ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುವ ವಿಶ್ವ ಪರಿವರ್ತಕ ಆತ್ಮನಾಗಿದ್ದೇನೆ. 2. ನಾನು ಈಶ್ವರೀಯ ವಿದ್ಯೆಯಿಂದ ಮನುಷ್ಯನಿಂದ ದೇವತೆಯಾಗುತ್ತಿರುವ ಶ್ರೇಷ್ಠ ಆತ್ಮನಾಗಿದ್ದೇನೆ. 3. ನಾನು ಭವಿಷ್ಯ ಜನ್ಮಾಂತರದ ಡಬಲ್ ಕಿರೀಟಧಾರಿ ರಾಜಾಧಿರಾಜ ಆತ್ಮನಾಗಿದ್ದೇನೆ. 4. ನಾನು ಶ್ರೀ ಶ್ರೀ ಶಿವಬಾಬಾರವರ ಶ್ರೀಮತದಂತೆ ನಡೆಯುವ ಆಜ್ಞಾಕಾರಿ ಆತ್ಮನಾಗಿದ್ದೇನೆ. 5. ನಾನು ಸ್ವಯಂ ಪಾವನರಾಗಿ ಅನ್ಯರನ್ನು ಪಾವನ ಮಾಡುವ ಇಂದ್ರಪ್ರಸ್ಥದ ಯೋಗಿಯಾಗಿದ್ದೇನೆ. 6. ನಾನು ನನ್ನ ಸತ್ಯ ಸ್ವರೂಪವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳುವ ಮಾಸ್ಟರ್ ಬ್ರಹ್ಮ ಸ್ವರೂಪನಾಗಿದ್ದೇನೆ. 7. ನಾನು ಪ್ರತಿಯೊಂದು ಸಂಕಲ್ಪ ಮತ್ತು ಕರ್ಮದಲ್ಲಿ ತಂದೆಗೆ ಸಹಯೋಗಿಯಾಗಿರುವ ಸಹಜ ಯೋಗಿಯಾಗಿದ್ದೇನೆ. 8. ನಾನು ಸಮಸ್ಯೆಯನ್ನು ನೋಡದೆ ಸಮಾಧಾನವನ್ನು ಕಂಡುಕೊಳ್ಳುವ ಸಮಾಧಾನ ಸ್ವರೂಪ ಆತ್ಮನಾಗಿದ್ದೇನೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಿಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ. ನಾನು ಪ್ರತಿಯೊಂದು ಸಂಕಲ್ಪ ಮತ್ತು ಕರ್ಮದಲ್ಲಿ ತಂದೆಗೆ ಸಹಯೋಗಿಯಾಗಿರುವ ಸಹಜಯೋಗಿಯಾಗಿದ್ದೇನೆ.